ರಾತ್ರಿ ಕೊಟ್ಟಿ ಕೊಟ್ಟಿ ಕೊಟ್ಟಪ್ಪ ತಾಯ ಸರ್ಬಿಟ್ಟು ಹಗಲು ರಾತ್ರಿ ಕೊಟ್ಟಿ ಕೊಟ್ಟಿ ಕೊಟ್ಟಪ್ಪ ತಾಯ ಸರ್ಬಿಟ್ಟು ಕೊಟ್ಟೆ ಕೊಟ್ಟೆ ಹೇ ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ ಕೊಟ್ಟಿ ಕೊಟ್ಟಿ ಕೊಟ್ಟಪ್ಪ ತಾಯ ಸರ್ಬಿಟ್ಟು ಹಗಲು ರಾತ್ರಿ ಕೊಟ್ಟಿ ಕೊಟ್ಟಿ ಕೊಟ್ಟಪ್ಪ ತಾಯ ಕೊಟ್ಟೆ ಕೊಟ್ಟೆ ಶಿವನೇ ಶಂಭುಲಿಂಗ ಏಳು ಜನ್ಮಕ್ಕೂ ಮಾಡಬಾರ್ದ್ರಿ ಈ ಕಿರಾಣಿ ಅಂಗಡಿ ವ್ಯಾಪಾರವನ್ನ. ಅಲ್ಲ, ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಮಾಡಿಕೊಂಡು ಬಂದಂತ ಕಿರಾಣಿ ಅಂಗಡಿ ಮನೆ ಐತ್ರಿ ನಮ್ದು. ನಮ್ಮ ಕಾಲಕ್ಕೇನು ಕಮ್ಮಿ ಇಲ್ರಿ, ಭರ್ಜರಿ ವ್ಯಾಪಾರ ಐತಿ. ಆದ್ರ ವ್ಯಾಪಾರ ಎಷ್ಟಾದ್ರಿ ಏನೈತ್ರಿ, ಮನಿಯಾಗ ಎದೆ ಮಠ ಬೆಳೆದ ನಿಂತ ನನ್ನ ಮಗಳು ಸಿಂಗಾರಿ ಅದಲ್ರಿ. ಈಗ ಸದ್ಯಕ್ಕ ಮದುವೆ ವಯಸ್ಸಿಗೆ ಬಂದೈತ್ ನೋಡ್ರಪ್ಪ ನನ್ನ ಮಗಳ ಸಿಂಗಾರು. ನನಗ ಆಟು ಓಟು ಬೇಸರ ಆದಾಗ ಅಂಗಡಿಯಾಗ ಕುಂದ್ರವ ಅಂತ ಕುಂದ್ರಸಿದ್ರೆ ಸಾಕ್ ನೋಡ್ರಿ. ಈ ಮಂಗನಂತ ಕಲಿತ ಹುಡುಗರು ನಮ್ಮ ಬೇವಿನ ಗಿಡದ ಕಟ್ಟಿ ಮೇಲೆ ಕುಳಿತುಕೊಂಡು ಒಬ್ಬೊಬ್ರದ ಒಂದೊಂದು ಹಾಕಂಡ ಉಚ್ಚೋದಂದ್ರೆ ನೀವು ಬೇರೆ ಅನ್ನೋದು ತಿಳ್ಕೊಂಡ್ರಲ್ಲಪ್ಪ, ಅದೇ ಸ್ಕ್ರೀನ್ ಟಚ್ ಮೊಬೈಲ್. ಅದನ್ನೆಲ್ಲ ನೋಡಿ ತಡ್ಕೊಳ್ಳಕ್ಕಾಗ್ಲಾರ್ದ ನನ್ನ ಮಗಳು ಸಿಂಗಾರಿ ನಾನು ಮನೆಗೆ ಹೋಗೋದಷ್ಟೇ ತಡ. ಈ ಅಪ್ಪ ಏನ್ ಮಾಡ್ದಿ ನನ್ನ ಮದ್ವಿ ಸುದ್ದಿನ ಅಂತ ಕೇಳಕ ಒಟ್ಟು ನಿಂತು ಬಿಟ್ಟ ನೋಡಪ್ಪ, ಕೇಳಕ ನಿಂತು ಬಿಟ್ಟಾಳ. ಅದಕ್ಕ ತೋಲಿ ತುಂಡಿನಂತ ಒಂದು ಗಂಡ ಮಗು ಮನೆಯಲ್ಲಿ ಇದ್ರ ಬಂಗಾರದ ಗಟ್ಟಿ ಇದ್ದಂಗ ನೋಡ್ರಪ್ಪ, ಬಂಗಾರದ ಗಟ್ಟಿ ಇದ್ದಂಗ. ಕೈಯಲ್ಲಿ ಸಿಗುತ್ತೆ ನಂದಿನ ಮುಗ್ದ ಇಲ್ಲ ಅಪ್ಪ ಆಳೆ ಶುರು ಮಾಡ್ಕೊಂಡ್ಬಿಟ್ಟ. ಭಾರಿ ಅವಸರ ಆಗ್ಬಿಟ್ಟೈತಿ. ಅದ ಬಂಗಾರದ ಗಟ್ಟಿ ಕೊಟ್ಟು 8 ತಿಂಗಳಾತು. ಯಪ್ಪ ಏನು ಮಾಡೋದು, ಟೀಕಿ ಬೋರ್ ಮುಳೆ ಸರ ಮಾಡ್ಕೊಡೋ ಮಾರಾಯ ಅಂತ ಹೇಳಿದ್ರೆ ಆ ಪಿಂಡ್ರಿಕಿ ಮನೆಗೆ ಹೋದ ಸರ್ತಿಗೆಲ್ಲ ನಿಂದ ಮಾಡ್ತೀನಿ ನಿಂದ ಮಾಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲ ಹೇಳ್ತಾನ. ಆದ್ರೆ ಕೆಲಸ ಮಾಡ್ಬಾರ ಕೈಯಾಗ. ಎಂತವು ತಂದವ ಉದ್ದವು ನಮ್ ಕಾಲದಾಗ ಹಿಂಗಿರ್ಲಿಲ್ಲಪ್ಪ, ಗಿಟ್ ಗಿಟಕ್ಕಿದ್ವು. ಕಾಲ ಚೀಚ್ ಏನು ಬೇ ಮಗಳ
ಮಗಳ ಸಿಂಗಾರು ಒಂದ ನಮೂನಿ ಕರ ಕಳ್ಕಂಡ ಎಮ್ಮೆ ಹಂಗ ವಾ ವಾ ಅಂತ ಒದ್ರಕ್ ನಿಂತಿಯಲ್ಲ ಬೇ ಮಗಳ, ಏನಾಗೈತಿ ನಿನಗೆ? ಒಟ್ಟು ಕೊಡಕ್ ನಿಂತಿಯಲ್ಲ, ಒಂದೇ ಸಮಾನ ಒಟ್ಟು ಕೊಡಕ್ ನಿಂತಿಯಲ್ಲ ಬೇ ಮಗಳ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಗರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಲಾವಣ್ಯ ಅದ್ರಾಗ ಏನ್ ಧೂಳು ಕೂತಿಲ್ಲ, ಅಗ್ಲಲ್ಲ ಹೂ ಬೇಡ ನಿಮ್ಮ ಮಗಳು ಇಷ್ಟು ತನಕ ನಮ್ಮ ಮನ್ಯಾಗ ಬಂದು ಭರ್ಜರಿ ಜಗಳ ಮಾಡಿ ಬಂದು ಅಲ್ರಿ, ನಿಮ್ಮ ಮಗಳಿಗೆ ಸ್ವಲ್ಪ ಮಠ ಪುರುಷೊತ್ತಿಲ್ಲೇನ್ರಿ? ಕೈಯಾನ ಕೆಲಸ ಸ್ವಲ್ಪ ನಿಂದರ್ಸಿದೆ ಅಷ್ಟೇ ನೋಡ್ರಿ. ಏನಿಲ್ಲ ನಿನ್ನ ಕೆಲಸ, ಏನ್ ಲೇತಮ್ಮ ನಿನ್ನ ಭಾಷೆನ ಒಂಚೂರು ಅರ್ಥ ಆಗ್ತಾ ಇಲ್ಲಲೇ ಅಪ್ಪ. ಅದೇನೈತಿ ಸ್ವಲ್ಪ ಬಿಚ್ಚಿ ಹೇಳು ಮರಯ್ಯ. ಏಯಪ್ಪ ಅವ ಏನ್ ಹೇಳ್ತಾನ, ಅವ ಪಿಂಡ್ರಿಕೆ ಅವ ಬಾಯಿ ಕಡೆ ನಾ ಹೇಳ್ತೀನಿ ಬಾಯಿಲಿ. ಯಪ್ಪ 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 ಅದ ನೀನ್ ಮೊನ್ನೆ ಬೆಂಗಳೂರಿಗೆ ಹೋಗಿದ್ದಲ್ಲ, ಬೆಂಗಳೂರಿಗೆ ಹೋಗಿ ಬಂಗಾರದ ಗಟ್ಟಿ ತಗೊಂಡು ಬಂದು ಕೊಟ್ಟಿದ್ದಲ್ಲ ಮಗಳ, ಬಂಗಾರದಂತ ಮಗಳ, ನೀನು ಬಂಗಾರ ಅಂತ ಹೀಗೆ 4 ಸರ ಮಾಡಿಸಿ ಹಾಕು ಅಂತ ಕೊಟ್ಟಿದ್ದಲ್ಲ ಪಪ್ಪ. ನಾನು ಅದನ್ನ ತಗೊಂಡಾಗಿ ಊರಾಗ ಅಕ್ಕ ಸಾಲಿಗ ಇವನ ಅಂತೇಳಿ ಊರು ಕೂಡ ಹೋಗಿ ಹಾಕಿದ್ರ ಪಪ್ಪ. ಇವ ಮಾಡುವಲ್ಲ ತಮ್ಮ ಸಿದ್ಲಿಗ 8 ತಿಂಗಳ ಗಟ್ಲೆ ನಿನ್ನ ಮೇಲೆ ನಮ್ಮ ಬಂಗಾರ ಬಿಟ್ಟು ಕೊಡಕ ನೀನೇನ್ ನಮ್ಮನೆ ಆಳಿ ಅದೇನ್ ಲೇ ಹಾಡ್ಸಿ ಮಗನ. ನಿಮ್ಮನೆ ಅಳಿ ಆಗಿದ್ರ ಯಾಕೆ ಮಾಡ್ತಿದ್ದೆ ಹೇಳ್ತೀನಿ. ಶಿಸ್ತು ನಿಮ್ಮನೆ ಊಟ ಉಂಡು ಕುಂತು ಚೌಕಾರ್ ಮಾತು ಹೇಳ್ತಿದ್ದೆ ಅಂತ ಅಕಸ್ಮಾತ್ ಮನಸ್ಸಿಗೆ ಬೇಸರ ಆದ್ರ ಮಗಳನ್ನ ಕರ್ಕೊಂಡು ಬಾದಾಮಿ ಬನಶಂಕರಿ, ಐಹೊಳೆ, ಪಟ್ಟದ ಕಲ್ಲು, ಹಂಗ ಶ್ರೀರಂಗಪಟ್ಟಣ ಎಲ್ಲ ಸುತ್ತಾಡ್ಕೊಂಡು ಹೌದಾ ಗಂಡಸ ಹೇಳ್ತೀನಿ. ಕೇಳಿದ್ದೇನ್ ಬೇ ಮಗಳ ಇವನ್ ಮಾತನ್ನ? ಹೇಳ್ತಾ ಇದೀನಿ ಪಪ್ಪ. ಹಂಗ ಈ ಕಡೆ ದಕ್ಷಿಣ ಕನ್ನಡ ಕಡೆ ಹೋಗಿದ್ದಿದ್ರ ಸ್ವಲ್ಪ ಮುಂದೋದ್ರ ಧರ್ಮಸ್ಥಳ ಬರ್ತಿತ್ತ ಮಗಳ, ಇನ್ನು ಸ್ವಲ್ಪ ಹೋದ್ರ ಬಾಹುಬಲಿದ್ನು ಬರ್ತಿತ್ತಲ್ಲವೇ ಮಗಳ, ಅದನ್ನ ನೋಡ್ಕೊಂಡ್ ಬರ್ಬೋದಿತ್ತಲ್ಲೇ ಮಗನ. ಅದನ್ನ ನೋಡಕ್ ಇವನ ನಿಂತಲ್ಲೇ ಕನಸು ಕಾಣಕ್ ನಿಂತೀಯನ್ಲೇ ಸಿದ್ಲಿಂಗ. ಅದೇ ಕನಸು
ಹೇಳ್ತಿಯಲ್ಲೋ ಅಪ್ಪ ಇದ್ರದ್ದೆಲ್ಲ ಸುತ್ತಿದ್ರ ಹಿಂಗ್ಯಾಕ ತಿರುಗ್ತಿತ್ತು ನಾಯಿ ತಿರುಗ್ದಂಗಿದ್ದು ಹೌದು ಬೇ ಮಗಳ. ಅದ್ರಾಗೂ ನನಗ ಬಾದಾಮಿ ಐವಳೆ ಕಟಕಲ್ಲು ಎಲ್ಲ ಇದು ತಿರುಗಾಸ್ಕೊಂಡ್ ಬರುತ್ತೆ ಯಪ್ಪ ಬಾಯಿಲಿ 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 ಮುಸುಡಿನ ಒಂದ್ಸರಿ ನೋಡ್ಕೊ ಝೂಮ್ ಹಾಕು ಝೂಮ್ ಹಾಕು ಕನಸು ನನ್ನ ಸಾಕಾಗ್ಬಾರ್ದು ಇವ ನಮ್ಮ ಮನಿ ಅಳಿಯ ಆಗೋ ಕನಸ್ ಕಾಣಕತ್ತನ ಹಗಲು ಕನಸ್ ಕಾಣಕತ್ತನ ಬಟ್ಟಿ ಮಗನ ಅದೇ ಕನಸು ನನ್ನ ಸಾಕಾಗ್ಬಾರ್ದು ಅಂತ ಅಕಸ್ಮಾತ್ ನಿಮ್ಮಪ್ಪ ಒಪ್ಪಿ ಮಾತು ಕೊಟ್ಟ ಅಂತ ಇಟ್ಕೋ ಕೊಡೋದು ಬೇಡ ಹಂಗ ಮಾತಂತ ಹೇಳ್ತೀನಿ. ಗಂಡಸ ಯಪ್ಪ ಇಷ್ಟೆಲ್ಲ ಮಾತ್ರ ಸುಮ್ಮನೆ ನಿಂತಿಯಲ್ಲ ಎತ್ತು ತೋರ್ಸ್ಬಾರ್ದು ಹೆಣ್ಣಿಂದು ಧೈರ್ಯ ಧೈರ್ಯ ಸಾಹಸ ಪೌರುಷ ಅದನ್ನ ತೋರ್ಸ ಅಪ್ಪ ಮಗಳ. ಯಪ್ಪ ನೀನ್ ನಾ ಮಾತಾಡ್ತೀನಿ ನನ್ನ ಮದುವೆ ಆಗ ಗಂಡಸು ಹೆಂಗಿರ್ಬೇಕು ಗೊತ್ತೇನ ಹೇಳ ಉಜ್ಬೇಡ ಬೆಂಕಿ ಹಚ್ಕೊಬಿಡ್ತೀನಿ ಹೇಳಿದ್ರಿ ಕೇಳು ಹಂಗ ಶೂಟ್ ಬೂಟ್ ಹಾಕೊಂಡು 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 ಬೂಟ್ ಹಾಕೊಂಡು ಹಾಕೊಂಡು ಕೋಟ್ ಹಾಕೊಂಡು ಹಾಕೊಂಡು ಕಣ್ಣಿಗೆ ಕರಿ ಚುಸ್ಮಾ ಹಾಕೊಂಡು ಇಟ್ಕೊಂಡು ಇಟ್ಕೊಂಡು ಏನ ನಿಮ್ಮವನೆಲ್ಲ ಸುಮ್ಮನೆ ಕೈಯಾಗ ಬ್ಯಾಗ್ ಇಟ್ಕೊಂಡು ಇಟ್ಕೊಂಡು ಹಂಗ ಬರ್ತಾ ಇದ್ರ ಹಂಗ ಹಂಗ ರೌಡಿಯಲ್ಲಿ ಪೂಜೆ ಬರ್ತಾ ಇರ್ಬೇಕು. ಹಂಗ ಬರ್ಬೇಕ ನನ್ ತಗೊಂಡ್ ನಾ ಏನ್ ಮಾಡೋಣ ನೀವು ಬರೀ ವೇಷ ನೋಡಿ ಭಾಷೆ ಕೊಡೋರು ಅಂದಂಗಾತು ಅಲ್ರಿ. ಯಾಕೆತ್ತೋ ನಿಮ್ಮವನ್ನ ನಿನಗೂ ಹೇಳ್ಬೇಕ ನೀನು ಮದ್ದಿ ಮತ್ತೆ ಹೌದು ಭಯ ಮಗಳ. ನೀವು ಯಪ್ಪ ಅದೇನು ಅಂತಾರಲ್ಲ ಏನದು ಅದೇ ಕಮ್ ಟ್ಯಾಕ್ಸ್ ಅದ ಹೌದು ಭಯ ಮಗಳ. ಹೌದು ನಿನಗ ಮದುವೆ ಆಗೋ ಕಂಡು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೇಕು. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಿಗೋ ಮಟ ಇನ್ನು ನೀನು ನನ್ನ ಮನೆಯಲ್ಲಿ 10 ವರ್ಷ ಕುಂತ್ರು ಚಿಂತೆಯಲ್ಲಿ ನೋಡಬೇ ಮಗನ. ಮಗನ ಸಿದ್ಲಿಂಗ ಅಲ್ಲ ಪಪ್ಪ ಮುತ್ತಿಗೆ ಯಾರನ್ನ ಸಿಗ್ರೆ ಮಾಡೋಣ ನೋಡೋಣಂತ ಬೇ ಮಗಳ. ಲೇ ತಮ್ಮ ಸಿದ್ಲಿಂಗ ಹೇಳು. ನನ್ನ ಮಗಳು ಇನ್ನು ನನ್ನ ಮನೆಯಲ್ಲಿ 10 ವರ್ಷ ಕುಂತ್ರು ಚಿಂತೆಯಲ್ಲಿ ನೋಡಲೇ. ನನ್ನ ಮಗಳ ಹಠ ಅಂದ್ರೆ ಹಠ ತಿಳ್ಕೊಳ್ಳಲೇ ಮಗನೇ. ಆಯ್ತಾಯ್ತು. ಅಂದ್ರೆ ನೀವು ಬರೀ ವೇಷ ನೋಡಿ ಭಾಷೆ ಕೊಡೋರು ಅಂದಂಗಾತು ಅಲ್ರಿ. ನಿಮ್ ಮಗಳು ಹೇಳಿದಕ್ಕೆಲ್ಲ ನನ್ನ ಗಂಡ ಹಂಗಿರ್ಬೇಕು ನನ್ನ ಗಂಡ ಹಿಂಗಿರ್ಬೇಕು ಅನ್ಕೊಂತ ಹೋದ್ರ ಈಗಿನ ಕಾಲದಲ್ಲಿ ಅಂತಂತ ಡ್ರೆಸ್ಸು ದೊಡ್ಡ ದೊಡ್ಡ ಸಿಟಿ ಒಳಗ ಕಿಸೆ ಕತ್ತರ್ಸು ಹಾಕೊಂತಾರ್ರಿ ಕಲ್ರು ಆ ಡ್ರೆಸ್ನ. ಲೇ ತಮ್ಮ ಸಿದ್ಲಿಂಗ ಏನ್ ಕಳ್ರಿ ಕೊಡಕ ನನ್ನೇನು ಮಳ್ಳು ಹುಡುಗನಂತ ತಿಳ್ಕೊಂಡು ಏನ್ ಲೇ ತಮ್ಮ ಹಂಗೆ ಏನಾದ್ರೂ ಸಂದರ್ಭ ಬಂತಪ್ಪ ಅಂತ ಇಟ್ಕ ನನ್ನ ಮಗಳನ್ನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗ ಕೊಟ್ಟು ಮದುವೆ ಮಾಡ್ತೀನಿ ನೋಡಲೇ ಕಾಂತ್ರಿ ನನ್ನ ಮಗನ. ತಿಳಿತೇನ್ಲೇ ತಮ್ಮ. ಅವ ಯಾರು ಪಪ್ಪ ಅವ ಯಾರು ನಿಮ್ಮ ಮಾವನೇ ಇನ್ನು ನಿನ್ನ ಕೂಡ ಮಾತಾಡ್ಕೊಂತ ನಿಂತ್ರೆ ನನ್ನ ತಲೆನೇ ಕೇಳ್ತೈತಿ. ಹೌದಪ್ಪ ಸ್ವಲ್ಪ ಸರಿ ಎಲ್ಲ ಆಫೀಸರು ಮದುವೆ ಮಾಡ್ಕೊಳಲ್ಲ ಅಂದ್ರ ಕಡೆಗೆ ನಿನ್ನ ಮಗಳದಾಳಲ್ಲ ಕೊಟ್ ಮಾಡ್ರಿ ಮುನ್ಸಿಪಾಲ್ಟಿ ಅಂದ್ರ ನಾನು ಬರ್ತೀನಿ. ಯಾರ ಗಂಟೆ ಬಿಡದ್ರಲ್ಲಿ ಯಾರ ಪಪ್ಪ ಯಾರೇ ನೀನು ಚೆಲುವೆ ಯಾರೇ ಚೆಲುವೆ
ಮತ್ತೇನಾರ ತಲೆ ನೋವು ಮತ್ತೇನಾರ ನಡ ನೋವು ಸುರಾಗೈತೇನ್ರಿ ಹೇಳ್ರಿ ನಮ್ಮ ಗಿಡ ಮೂಲಿಕೆ ಬೇರಿನ ಔಷಧಿ ಹಚ್ಚಿ ಸರಿ ಮಾಡ್ಬಿಡ್ತೀನಿ. ಬಾ ದೊಡ್ಡ ಮನುಷ್ಯ, ನೀನೊಬ್ಬ ಕಮ್ಮಿ ಆಗಿದ್ದು ನನಗ ಒಂದು ತಲೆನೋವು ಹೋತಪ್ಪ ಅಂತ ಅಂದ್ರ ಮತ್ತೊಂದು ತಲೆನೋವು ಜೋಡಾತಂತಿನ್ಲೇ ನಂಜುಂಡ ಏನ್ರಿ ತಮ್ಮ ನಿನ್ನ ಗಿಡ ಮೂಲಿಕೆ ಬೇರಿಗಾಗಿ ಹೇಳ್ತಾ ನಿಂತಿಲ್ಲಲೇ ಅಪ್ಪ ನನ್ನ ಮಗಳು. ಮತ್ತೆ ಲೇ ತಮ್ಮ ಆಕಿ ಮನ್ಸಿಗ ಶಾಂತಿನೇ ಇಲ್ಲಲೇ ತಮ್ಮ ಅದಕ್ಕ ಹಾಳಾಕ್ ನಿಂತಲ್ಲೇ ತಮ್ಮ ನಂಜುಂಡ. ಅದಕ್ಕೆ ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನಮ್ಮ ಆಯುರ್ವೇದಿಕ್ ವೈಜ್ಞಾನಿಕ ದೃಷ್ಟಿಯಿಂದ ತಿಳಿದು ನೋಡಿದ್ರ ನಿನ್ನ ಮಗಳಿಗೆ ಮಾನಸಿಕ ರೋಗ ಐತ್ರಿ. ಅದಕ್ಕೆ ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಅದಕ್ಕೂ ನಮ್ಮ ಹತ್ರ ಪಕ್ಕ ಔಷಧಿ ಐತಿ. ಅಪ್ಪ ಇಷ್ಟ ಮಟ್ಟ ಅವ ಬಂದಿದ್ದ ಹೌದಮ್ಮ. ಏನಂದೋದ ಮುನ್ಸಿಪಾಲ್ಟಿ ಪ್ಯೂನ್ಗ ಈಕಿ ಮದ್ವೆ ಹಾಕಳ ಈಕಿ ಗಟ್ಟಿ ಹಾಕಳ. ಇವ ಇನ್ನೇನಂತಾನೋ ಏನೋ ಏನು ಮಂಡಲ ಪಂಚಾಯತಿ ಪ್ಯೂನ್ಗ ಹಾಕಳ ಅಂತಾನೋ ಏನಪ್ಪ ಅಲ್ಲಿ ಬಿಡವೆ. ಅಲ್ಲ ಡ್ಯಾಡಿ, ಈ ಅಪ್ಪ ಬರಾಗ ಬಂದು ನಿಮ್ದು ತಲೆನೈತೇನು, ನಿಮ್ದು ಕಾಲ್ನೈತೇನು, ನಿಮ್ದು ನಡಾನೈತೇನು ಅಂತೆಲ್ಲ ಕೇಳಕತ್ತೀಯಲ್ಲ. ನೀ ಏನ್ RMP ಡಾಕ್ಟರ್ ಅದ ಏನು? RMP ಡಾಕ್ಟ್ರೇ ನನ್ನ RMP ಫುಲ್ ಫಾರಂ ಹೇಳ ಮತ್ತೆ. RMP ಡಾಕ್ಟ್ರ RMP ಫುಲ್ ಫಾರಂ ಹೇಳ. ಫುಲ್ ಫಾರಂ ಹೇಳ್ತೀನಿ ನೋಡಿ ಕೇಳು. ನಮ್ಮ ಹತ್ರ ನಮ್ಮ ಆಯುರ್ವೇದಿಕ್ ಆರ್ ಅಂದ್ರೆ ಏನು? ಆರ್ ಅಂದ್ರೆ ಏನು? ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್. ಎಂ ಅಂದ್ರೆ ಏನು? ಎಮ್ಮೆ ಕಾಯನ ವೀರೇಂದ್ರ ಬಾತ್ರೂಮ್ ತೊಳೆಯನ ಪಂಚರ್ ಮಾಡ. RMP ಡಾಕ್ಟರ್ ಅಂದ್ರೆ ಇದ ನೋಡ್ರಿ. ಮತ್ತ ಡಾಕ್ಟರ್ ಅಂದ್ರೆ ನಮ್ದು ಹಂಗಲ್ಲ. ನನ್ನ ಹತ್ರ ಬಂದು ಟ್ರೈನಿಂಗ್ ತಗೊಂಡ್ ಹೋಗ್ತಾರ ಜನ. ಹುಬ್ಳಿನಿಂದ, ಧಾರವಾಡದಿಂದ, ಮೈಸೂರಿಂದ, ಮಂಡ್ಯದಿಂದ. ನಾನು ಕೊಟ್ಟ ಔಷಧಿಕ ಈ ಊರಾವ್ ಎಷ್ಟ್ ಮುಂದ್ ಬಂದಾವ ಗೊತ್ತಿಲ್ಲ ನಿನಗ. ಸಾಲ ಹಚ್ಚಿ ನಿಂತಾರ ಜನ ಏನಕ್ಕ ಔಷಧಿ ತಗೊಳಕ. ಹೌದಪ್ಪ ತಮ್ಮ ನಂಜುಂಡ, ಯಾಕಂದ್ರ ನಿನ್ನ ಗಿಡಿ ಮೂಲಿಕೆ ಬೇರೆ ಅಂತದೈತಲ್ಲಪ್ಪ, ಅದಕ್ಕ ಸಾಲ ಹಚ್ಚಿ ನಿಂತಾರಲೇ ತಮ್ಮ ನಂಜುಂಡ. ಇನ್ನು ಈ ಊರಾಗ ಯಾರ್ಯಾರ್ದೋ ಮುಂದಕ್ ತರ್ತೀಯೋ, ಯಾರ್ಯಾರ್ದೋ ಹಿಂದಕ್ ತಗೊಂಡು ಹೋಗ್ತೀಯೋ ಒಂದು ತಿಳಿವಲ್ ನೋಡಲೇ ತಮ್ಮ ನಂಜುಂಡ. ಮಗಳ ಸಿಂಗಾರು ಮುಂದ್ ಬಂದೈತಂದ್ರ ತಪ್ಪು ತಿಳ್ಕೊಬೇಡ್ರಿ. ನಾನು ಮೊದಲಿಗೆ ಈ ಊರಾಗ ಬಂದಾಗ ಒಬ್ಬೊಬ್ಬರು TV ಹತ್ತಿ ಒಂದ್ ನಮೂನಿ ಕೀಳಿ ಕದ್ರಗೊಂಬಿ ಇದ್ದಂಗಿದ್ರು. ನನ್ನ ಔಷಧಿ ತಗೊಂಡ ಮೇಲೆ ಜಂಗಿ ವಸ್ತಿ ಬೆಲ್ಲಣಗ್ಯಾರ್ರಿ. ಅದಕ್ಕ ಅಂತೀನಿ ಮುಂದ್ ಬಂದಂಗ ಹೌದಲ್ಲನ್ರಿ. ನಿಧಾನ ಕೊಡ್ಕೆ ಮಿಸ್ಗಿ ಸಾತಂದ್ರ ಮಿಸ್ ಆಗಲ್ಲ. ಯಪ್ಪ ಮಗಳ ಅಡಕ ಇಡೀ ಊರವ್ರದ ಮುಂದ ತಂದಾನಂತ ಅಂದ್ಮೇಲೆ ಇನ್ನು ನಮ್ಮಿಬ್ಬರನ್ನ ಬಿಡೋ ಮಗ ಅಲ್ಲವೇ ಮಗಳ ಇವನ. ನಾವು ಬಿಟ್ಟು ಮನೆಗೆ ಹೋಗೋಣ ಬಾರವೇ ಮಗಳ. ಅವನು ಕೂಡ ನಮ್ದೇನ ಮಾತಾಡ್ಕೊಂಡ್ ನಿಂತ್ರ ನಮ್ದು ಮುಂದಕ್ಕತ್ತಾರ. ಹಂಗ ಹೋಗ ತಡಿಕ್ಯಾರ ನಿಮ್ಮ ಸ್ಟೆಪ್ನಿ ಕಾಯ್ತಿರ್ಬೇಕಂತ. ಯಪ್ಪ ಇವ್ರು ಕೂಡ ಮಾತೇನ ನಡಿ ಹೋಗೋಣ. ಮುದ್ಕ ಹೋಗೇ ಬಿಟ್ಟ ಅಂತೀನಿ. ಅಬಾ ಏನ್ ಹೆಣ್ರಿ ಆ ಸಿಂಗಾರಿ ಬಂಗಾರದ ಗುಂಡಿದ್ದ ಕಾಯ್ತಲ್ರಿ. ಏನವಳ ಕಣ್ಣು ನಕ್ಷತ್ರ, ಏನವಳ ತುಟಿ ತೊಂಡೆ ಹಣ್ಣು, ಏನು
ಕಾಡಪ್ಪನ ತಲೆ ಕೆಡಿಸಿ ನನ್ನವಳ ಮಾಡ್ಕೊಳ್ಳಿಲ್ಲ. ನಾನು ಆಯುರ್ವೇದಿಕ್ ಡಾಕ್ಟ್ರೇ ಅಲ್ಲ.